ಚಿನ್ನ ಬೆಳ್ಳಿಯ ಬೆನ್ನಲ್ಲೇ ಈಗ ಅಡುಗೆ ಎಣ್ಣೆಯ ದರವೂ ಕೂಡ ಏರಿಕೆಯಾಗಿದೆ. ಒಗ್ಗರಣೆ ಹಾಕುವ ಮುನ್ನ ಯೋಚಿಸುವಂತಾದ ಜನಸಾಮಾನ್ಯರು ಕೇವಲ 7 ದಿನಗಳಲ್ಲಿ ಅಡುಗೆ ಎಣ್ಣೆ ಬೆಲೆಯಲ್ಲಿ ಭಾರಿ ಹೆಚ್ಚಳ ಆಗಿದೆ. 10 ಲೀಟರ್ ಸೂರ್ಯಕಾಂತಿ ಎಣ್ಣೆಯ ಬೆಲೆ 1600 ರಿಂದ 1620 ರೂಪಾಯಿಗೆ ಜಿಗಿತವಾಗಿದೆ. ಮನೆಯಲ್ಲಿ ಆಮ್ಲೆಟ್ ಇನ್ನೊಂದು ಸ್ವಲ್ಪ ದಿನ ಇರೋದಿಲ್ಲ. ಇನ್ನು ದಾಲಿಗೆ ಒಗ್ಗರಣೆ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ. ಕಾರಣ ಎಣ್ಣೆ ರೇಟು ಗಗನಕ್ಕೇರಿದೆ. ಕೇವಲ 7 ದಿನಗಳಲ್ಲಿ ಅಡುಗೆ ಎಣ್ಣೆ ಬೆಲೆಯಲ್ಲಿ ಭಾರಿ ಹೆಚ್ಚಳ. 10 ಲೀಟರ್ ಸೂರ್ಯಕಾಂತಿ ಎಣ್ಣೆಯ ಬೆಲೆ 1600 ರಿಂದ ಹಿಡಿದು ಭಾರಿ ಏರಿಕೆಯಾಗಿದೆ. 20 ರೂಪಾಯಿ ಏರಿಕೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಖಾದ್ಯ ತೈಲದ ಬೆಲೆ ಏರಿಕೆ. ಗ್ಲೋಬಲಿ ಮಾರ್ಕೆಟ್ ಆಮದು ಸುಂಕದ ಹೆಚ್ಚಳವೇ ಈ ಬೆಲೆ ಏರಿಕೆಗೆ ಮುಖ್ಯ ಕಾರಣ. ಅಂದರೆ ನಾವು ಇಂಪೋರ್ಟ್ ಮಾಡಿಕೊಳ್ತೀವಲ್ಲ, ನಾವು ಆಮದು ಮಾಡಿಕೊಳ್ಳಬೇಕಾದರೆ ಆಮದಿನ ಅದಕ್ಕೆ ತಗಲುವಂತಹ ವೆಚ್ಚದಲ್ಲಿ ಏರಿಳಿತಗಳು ಕಂಡ್ರೆ ನಾವಿಲ್ಲಿ ಸಾಮಾನ್ಯವಾಗಿ ನೋಡಿ, ಉದಾಹರಣೆ ಹೇಳೋದಾದರೆ 1 ರೂಪಾಯಿದು ಶಾಂಪೂ ಪ್ಯಾಕೆಟು ಅಂದ್ಕೊಳ್ಳಿ, ಸ್ಯಾಚೆಟ್. 1 ರೂಪಾಯಿಗೆ ಸಿಗ್ತಾ ಇದ್ದಂತಹ ಸ್ಯಾಚೆಟ್ ಶಾಂಪೂ ದಿಢೀರಂತ 3 ರೂಪಾಯಿ ಆದರೆ ಆ ಶಾಂಪೂವನ್ನು ನಾವು ಇಂಪೋರ್ಟ್ ಮಾಡಿಕೊಳ್ಳುವಾಗ, ಆಮದು ಮಾಡಿಕೊಳ್ಬೇಕಾದ್ರೆ ಅದರ ಬೆಲೆ ಏರಿಕೆ ಆಗಿರೋದ್ರಿಂದಾಗಿ ಶಾಂಪೂಗೆ 3 ರೂಪಾಯಿ ಆಯಿತು ಅನ್ನೋ ಅರ್ಥಕ್ಕೆ ಬಂತಿದ್ದು. ಎಣ್ಣೆ ಬೆಲೆಯಲ್ಲಿ ಏರಿಕೆ, ಆಮದು ರೇಟ್ ಏರಿದ ಕಾರಣ ಎಲ್ಲ ಕಡೆಯೂ ಕೂಡ ಏರಿಕೆಯಾಗಿದೆ. ಪಾಮ್ ಆಯಿಲ್ ದರದಲ್ಲಿ ಲೀಟರ್ಗೆ 20 ರೂಪಾಯಿ ಏರಿಕೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಖಾದ್ಯ ತೈಲದ ಬೆಲೆ ಏರಿಕೆ, ಆಮದು ಸುಂಕದ ಹೆಚ್ಚಳವೇ ಈ ಬೆಲೆ ಏರಿಕೆಗೆ ಮುಖ್ಯ ಕಾರಣ ಎಂದು ಹೇಳಲಾಗುತ್ತಿದೆ. ಸನ್ಫ್ಲವರು, ಪಾಮ್ ಆಯಿಲು, ಅದು ಇದು ಅಂತ ಹೇಳಿ ಒಂದಷ್ಟು ಎಣ್ಣೆಗಳಿತ್ತಲ್ಲ, ಆ ಎಣ್ಣೆಗಳ ರೇಟಲ್ಲಿ ಈಗ ಭಾರಿ ಏರಿಕೆಯಾಗಿದೆ. ಈ ಪರಿ ಏರಿಕೆ ಈ ಹಿಂದೆ ಯಾವತ್ತೂ ಕೂಡ ಆಗಿರಲಿಲ್ಲ. ಜಾಗತಿಕ ಮಾರುಕಟ್ಟೆಯಲ್ಲಿ ಖಾದ್ಯ ತೈಲದ ಬೆಲೆ ಏರಿಕೆ, ಆಮದು ಸುಂಕದ ಹೆಚ್ಚಳವೇ ಈ ಬೆಲೆ ಏರಿಕೆಗೆ ಮುಖ್ಯ ಕಾರಣ ಎಂದು ಹೇಳಲಾಗುತ್ತಿದೆ. ಸನ್ಫ್ಲವರ್ ಆಯಿಲ್ ದರ ಲೀಟರ್ಗೆ 140 ರೂಪಾಯಿನಿಂದ ಹಿಡಿದು 160 ರೂಪಾಯಿವರೆಗೂ ಏರಿಕೆಯಾಗಿದೆ. ಕಡಲೆಎಣ್ಣೆ ದರ ಲೀಟರ್ಗೆ 220 ರೂಪಾಯಿ, ಪಾಮ್ ಆಯಿಲ್ ಬೆಲೆ ಲೀಟರ್ಗೆ 122 ರೂಪಾಯಿ. ದೀಪದ ಎಣ್ಣೆ ಬೆಲೆಯು ಸುಡುತ್ತಿದೆ. ಲೀಟರ್ 130 ರೂಪಾಯಿಗೆ ಏರಿಕೆಯಾಗಿದೆ ದೀಪದೆಣ್ಣೆ. ಒಟ್ಟಾರೆ ಎಣ್ಣೆಯ ಬೆಲೆ ಏರಿಕೆಯಾಗಿದ್ದು ಒಂದಷ್ಟು ಗೃಹಲಕ್ಷ್ಮಿಯರಿಗೆ ನೋವು ತಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.